ನಡದ್ ನನ್ನ ಕಾಲೇ ಬಿದ್ದು ಹೋದವು. ನೀರು ಹಿಡ್ಕೊಂಡ್ ಆಗ್ಬಿಟ್ಟದ. ಇವ ಎಲ್ಲ ನಾ ಕಾಣಲೆ ಹೋಗ್ಯಾನಲ್ಲ. ಏನು ಗುಡಿಸಲ್ನಾಗಿನ ಹಾನನ ಏನು ಮಾಡ್ಯಾನೋ. ತಡಿ ಜರ ಮುಂದಕ್ಕೆ ಹೋಗಿ ಕರಿತೀನಿ. ಗುರಪ್ಪ, ಏ ಗುರಪ್ಪ. ಇವ ಇಲ್ಲಿ ಹಾನನೋ ಇಲ್ಲೋ. ನಾನು ಒಳ್ಳೆ ಸುಮ್ಮನೆ ಬಂದ್ಬಿಟ್ಟ. ಸುಮ್ಮ ತಂಗಿ ಮಾತು ಕೇಳ್ಕೊಂಡು ಇನ್ನೊಂದು ಜರ ಅಲ್ಲೇ ಕುಂತಿದ್ದ ಅಂತಂದ್ರೆ ಮನೆಗಿನ್ನ ಬರ್ತೀನೋ ಏನು ಮಾಡ್ತೀನೋ. ಜಲ್ದಿ ಬೇರೆ ಬಂದಿನ ಹೊಲಕ್ಕೆ. ಮತ್ತು ಕೆಲಸ ಮುಗಿಸ್ಕೊಂಡು ಜಲ್ದಿ ಮನೆಗೆ ಹೋಗ್ಯಾನೋ ಏನು ಮಾಡ್ಯಾನೋ. ಇದೇನಾಯ್ತಪ್ಪ, ನಾನು ಅಷ್ಟು ದೂರಿಂದ ಸುಮ್ಮನೆ ಕಾಲು ಬ್ಯಾನಿ ಮಾಡ್ಕೊಂಡು ಬರಂಗೈತಲ್ಲ. ಇನ್ನೊಂದು ಜರ ಮುಂದಕ್ಕೆ ಹೋಗಿ ಕರೀಲೇನು. ಗುರಪ್ಪ, ಏ ಗುರಪ್ಪ, ಇದ್ದೇನು ಒಳಗ? ಬಂದ್ ಯಾರಿದ್ದೀರಿ? ಒಂದು ಜರ ನಿಂದರಿ, ಹೊಂಟೀನಿ. ಅಂತೂ ಬಂದಿದ್ದಕ್ಕೆ ಸಾರ್ಥಕ ಆಯ್ತು. ನನ್ನ ಕಾಲು ನೋವಾದ್ರೂ ಪರವಾಗಿಲ್ಲ. ಇವತ್ತು ಇವಂದು ಕೆಲಸ ಮಾಡಿ ಮುಗಿಸ್ಬೇಕಂತ ಹೇಳಿ ಬಂದ. ಅಂತೂ ಅನ್ನಲ್ಲಪ್ಪ. ಇದ್ದಿಲ್ಲ ಅಂತಂದ್ರೆ ಮತ್ತು ಬಂದಾರಿಗೆ ಸೋಂಕಿಲ್ಲ ಅಂತೇಳಿ ನಾವು ಆಫೀಸ್ ಹೋಗ್ಬೇಕಾಗ್ತಿತ್ತು. ತಡಿ ಅಲ್ಲಿ ಜರ ಬಿಸಿಲಿಗೆ ಹೋಗಿ ನಿಂದ್ರ ಕಡೆ. ಶ್ಯಾಮೆ, ನೀ ಬಂದಿದ್ದೇನು? ಬರ್ಬೇಕಿಲ್ಲ ಒಳಗೆ? ಅಲ್ಲೇ ನಿಂತು ಕರ್ಲೆಕತ್ತಿದ್ದಪ್ಪ. ಬಾ ಇಲ್ಲಿ ಒಳಗೆ ಬಾ. ನಾ ಎಲ್ಲಿ ಬರ್ಲೋಪ ಮತ್ತ? ಈಗೇ ನನ್ನ ಕಾಲ ಬಿದ್ದು ಹೋಗ್ಯಾವ. ಮತ್ತೆಲ್ಲಿ ಬಂದು ಕುಂತು ನಿಂತು ಅಂತೇಳಿ ಮಾತಾಡ್ಕೊತ ಕೂಡ್ಲಿ. ಬಾ, ನೀನೇ ಬಾ, ಜಲ್ದಿ ಅರ್ಜೆಂಟಾಗಿ ಒಂದು ಜಾಗಕ್ಕೆ ಹೋಗ್ಬೇಕು. ಬಾ ನೀ, ನಾ ಹೇಳ್ತೀನಂತ ಬಾ ನೀ ಎಲ್ಲಾನು. ಆಯ್ತು ನಿಂದ್ರ ಅಂದ್ರೆ ನಾನೇ ಬರ್ತೀನಿ. ಯಾಕೋ ನೀ ಕುದುರೆ ಮೇಲೆ ಕುಂತು ಬಂದಂಗೆ ಮಾಡ್ಲಕತ್ತಿದ್ದಿ. ನಾನೇ ಬರ್ತೀನಿ ನಿಂದ್ರು. ಹೇಳಪ್ಪ, ನಾನೇ ಬಂದು ನೋಡು. ಏನು ಕೆಲಸ ಅದ ಅಂತ ಅರ್ಜೆಂಟ್? ಏನು ಕೆಲಸ ಅದ? ಅದೇನಪ್ಪ, ನಿಂದು ರೊಕ್ಕ ತಗೊಂಡು ಓಡ್ ಹೋಗಿನಲ್ಲ, ಅವ ಬಂದನಂತ. ನೀನು ರಾತ್ರಿಗೆ ಅವ್ನ ಹೆಂಡತಿ ಫೋನ್ ಹಚ್ಚಿ, ಅಣ್ಣ ಹಿಂಗೆ ನನ್ನ ಗಂಡು ಬಂದನ, ಮತ್ತು ಬರ್ರಿ ಮತ್ತು ನೀವು ಬಂದು ಅದು ಏನೋ ರೊಕ್ಕದದು ಮಾತಾಡ್ತೀನಿ ಅಂತಂದ್ರಿ. ಮತ್ತು ಬಂದು ಬಿಡ್ರಿ ನೀವು ನಾಳೆಗೆ ಮುಂಜಾನೆ. ಮತ್ತೆ ಇದ್ದಿಲ್ಲ ಅಂದ್ರೆ ಅವ ಯಾವಾಗ ಹೋಗ್ತಾನೋ ಗೊತ್ತಿಲ್ಲ. ನೀವು ಎಷ್ಟಾಗ್ತದ ಅಟ್ಟ ಜಲ್ದಿ ಬರ್ರಿ ಅಂತಂದು ಫೋನ್ ಮಾಡಿಳು. ನಾನು ಮನೆ ಕಡೆಗೆ ಹೋಗಿದ್ದ. ತಂಗಿದ್ದಳು. ಅದೇ ಹಿಂಗೆ ಜಲ್ದಿನೇ ಹೋಗ್ಯಾರ್ರಿ ಅಣ್ಣ ಹೊಲಕ್ಕೆ, ಏನು ಕೆಲಸ ಐತೇನೋ ಹೋಗ್ಯಾರ ಅಂಥೇಳಿ ಅಂತಂದಳು. ಅದಕ್ಕೆ ಮತ್ತೆ ಈ ಕಡೆ ಹೊಲಕ್ಕೆ ಬಂದು ನೋಡ. ನಡಿ, ಟೈಮ್ ಇಲ್ಲ ನಂಬಲ್ಲಿ. ಏನೋ ಬಂದನಂತೇನವ? ನಡಿ, ಇವತ್ತು ಅವ್ನಿಗೆ ಒಂದು ಗತಿಗೆ ಕಾಣಿಸ್ಲಾರ್ದು ಬಿಡಲ್ಲ ನಾನು. ನಂದು ರೊಕ್ಕ ತೊಗೊಂಡು ಹೋಗ್ಯಾನಂತಂದ್ರೆ ಅವ್ನಿಗೆ ನಾ ಸುಮ್ಮನೆ ಬಿಡಲ್ಲ. ಅವ ಯಾಕೆ ಹಂಗೆ ಮಾಡಿದನು ಯಾಕಿಲ್ಲ ಅದು ಆಮೇಲಿನ ವಿಷಯ. ಖರೆ ಇವ್ನಿಗೆ ಇವತ್ತೊಂದು ಗತಿಗೆ ಕಾಣಿಸ್ತೇನೆ. ಆದಷ್ಟು ನಾವು ಹೋಗೋ ಟೈಮಿಗೆ ಪೊಲೀಸ್ರಿಗೆ ಕರ್ಕೊಂಡೇ ಹೋಗಮಂತ. ಇನ್ನಮ್ಮ ಅವ ಯಾರ್ದು ರೊಕ್ಕ ಹಿಂಗೆ ಮಾಡಬಾರ್ದು. ಏನಂತ? ನೋಡಪ್ಪ, ಸಿಟ್ಟು ಮಾಡ್ಕೋಬೇಡ. ನಾನು ನಿನ್ಗೊಂದು ಮಾತು ಹೇಳೇನು? ಆ ಮನುಷ್ಯಾಗ ಅವ್ನ ಪರ ಮಾತಾಡ್ಲಾಗತ್ತೀನಿ ಅಂತ ಹೇಳಿ ನೀ ಅನ್ಕೋಬೇಡ. ಇವ ಎಂಥ ದೋಸ್ತ, ನಂದು ರೊಕ್ಕ ತೊಗೊಂಡು ಹೋದ್ರೂ ಇವ ಅವನಿಗೆ ಸಪೋರ್ಟ್ ಮಾಡ್ಲಾಕತ್ತಾನಲ್ಲ ಅಂಥೇಳಿ ಅನ್ಕೋಬೇಡ. ಆ ಮನುಷ್ಯ ಒಳ್ಳೆ 20-30 ವರ್ಷಲಿಂತ ನಮ್ಮ ಮನೆ ಕೆಲಸ ಮಾಡ್ಲಾಕತ್ತಾನ. ಏನು ಕೆಲಸ ಮಾಡ್ಕೋತ ಒಂದು ದಿನನೂ ಇಂಥದ್ದು ಏನೂ ಕಂಪ್ಲೇಂಟ್ ಇಲ್ಲ ಅವ್ನ ಮ್ಯಾಲ. ಅಂಥದ್ದು ಯಾವತ್ತೂ ಮಾಡಿಲ್ಲ. ಒಂದು ಪರಿಸ್ಥಿತಿ ಏನಾಗ್ಯದೋ ಏನಿಲ್ಲೋ ನಾವಿಬ್ಬರು ಅಲ್ಲಿ ಹೋಗಿ ಮಾತಾಡಿದ್ರೆ ಗೊತ್ತಾಗ್ತದೆ. ಸುಮ್ಮನೆ ನಾವು ಹಿಂದೆ ಗೊತ್ತಿಲ್ಲದೆ ಮುಂದೆ ಗೊತ್ತಿಲ್ಲದೆ ಹೋಗಿ ಪೊಲೀಸ್ರಿಗೆ ಕರ್ಕೊಂಡು ಹೋಗಿ ನಾಳೆಗೆ ತಪ್ಪು ಮಾಡಿದೆವು ಅಂಥೇಳಿ ಅನ್ನಿಸ್ಬಾರ್ದು. ಮೊದಲು ಹೋಗಿ ಅವನಿಗೆ ಕೇಳಮ್ಮಿ ಯಾಕೆ ಹಿಂಗೆ ಮಾಡ್ಯಾನ ಯಾಕಿಲ್ಲ ಅಂತ. ಬೇಕಂತೇಳಿ ಮಾಡೀನು ಅಂತಂದ್ರೆ ನಾನೇ ಅವನಿಗೆ ಪೊಲೀಸ್ರಿಗೆ ಹಿಡಿದು ಕೊಡ್ತೀನಂತ, ಆಯಿತಾ? ಮೊದಲು ಹೋಗಿ ಯಾಕೆ ಹಿಂಗೆ ಮಾಡ್ಯಾನ ಯಾಕಿಲ್ಲ ಕೇಳಿ, ನಮಗೇನು ನಮ್ಮ ರೊಕ್ಕ ಬಂದ್ರೆ ಸಾಕಲ್ಲ. ಏನು ನಾವು ಮೊದಲು ಹೋಗಿ ಬರಮ್ಮ. ಅಲ್ಲಿನ ಪರಿಸ್ಥಿತಿ ಏನು ಎತ್ತ ನೋಡಿ ಬರಮ್ಮಂತ. ದುಡ್ಕೋದು ಬೇಡ ಅಂತೀನಿ ನಾನು ಗುರಪ್ಪ. ದುಡ್ಕೋದು ಬೇಡ, ನೋಡಮ್ಮಂತ. ನೋಡಿ ಅಲ್ಲಿನ ಪರಿಸ್ಥಿತಿ ಹ್ಯಾಂಗದ ಹಂಗೆ ವಿಚಾರ ಮಾಡ್ಲಿಕ್ಕೆ ಬರ್ತದ. ಮೊದಲು ಇಲ್ಲಿಂದ ನಡೀನಿ. ಇಲ್ಲೇ ಮಾತಾಡ್ಕೊತ ನಿಂತ್ರೆ ಮತ್ತೆ ಅವ್ನು ಹೋಗ್ಬಿಟ್ಟನಂದ್ರೆ ಮತ್ತೆ ನಾವು ಯಾರಿಗೆ ಕೇಳ್ಕೊತ ಕೂಡಮ್ಮಿ. ನಡಿ ಮೊದಲು. ಆಯ್ತು ತಗೋ. ಇಟ್ಟು ಹೇಳಕತ್ತಿದ್ದಿ ಪೊಲೀಸರು ಅದು ಏನು ಬೇಡ, ನಾವೇ ಹೋಗಿ ಕೇಳಮ್ಮಂತ. ನಮ್ಮ ರೊಕ್ಕ ಕೊಟ್ಟನಂತಂದ್ರೆ ಮತ್ತೆ ನಾಯಕ ಪೊಲೀಸರ ತನಕ ಹೋಗಲಿ ಬೇಡ. ಪೈಲೆ ಹೋಗಿ ಅವನಿಗೆ ಮಾತಾಡ್ಕೊಂಡು ಬರಮ್ಮಂತ ನಡಿ. ಅತ್ತಿ, ಅತ್ತಿ. ಹಾಂ ಪೂಜಾ, ಹೇಳವ. ಯಾಕ್ರಿ ಅತ್ತಿ ಹಿಂಗೆ ಕೂತೀರಿ? ಏನೈತ್ರಿ ಅತ್ತಿ? ಯಾಕೆ ಹಿಂಗೆ ಬೇಜಾರು ಮಾಡ್ಕೊಂಡಿರಲ್ಲ? ಏನಿಲ್ಲ ಬಿಡವ, ಹಾಗೆ ಸುಮ್ಮ ಏನೋ ಒಂದು ವಿಚಾರ ಮಾಡ್ಕೊತ ಕುಂತಿದ್ದ. ನೀ ಏನು ಚಾ ತಗೊಂಡು ಬಂದೇನು? ನಾನೇ ಬರ್ಬೇಕಂತಂದಿದ್ದ, ಮತ್ತು ನೀನೇ ಬಂದುಬಿಟ್ಟೆ. ಹ್ಞೂ ಅತ್ತಿ, ಇರಲಿ ಬಿಡ್ರಿ. ಈಗ ರೀ ಚಾ ತಗೋರಿ. ಪೂಜಾ ತಗೋವ ಕಪ್ ತಗೋ. ನಾನು ಇನ್ನೀಗೆ ನಿಮ್ಗೆ ಚಾ ಮಾಡೋಕ್ಕಿಂತ ಮೊದಲು ಪ್ರಮಿಳನ್ ಕೋಣೆಗೆ ಹೋಗಿದ್ರಿ. ಆಕಿಗೆ ಏನಾರ ಕಾಫಿ ಮತ್ತು ಚಾ ಏನಾರ ಮಾಡಂತಾಳೇನಂತ ಕೇಳಕ್ಕೆ ಹೋಗಿದ್ದ. ಆಕಿನೂ ಭಾಳ ಬೇಜಾರನಾಗಿದ್ದೇಳ್ರಿ. ಭಾಳ ಅಂದ್ರೆ ಭಾಳ ಬೇಜಾರನಾಗ ಕುಂತಿಳು. ಒಂಥರ ಹೆಂಗಂತಂದ್ರೆ ಅಳಮುಖನೇ ಮಾಡ್ಕೊಂಡು ಕುಂತಿಳು. ಅಷ್ಟಕ್ಕಾಗಿ ನಾ ಕೇಳ್ದೆ, ಇಲ್ರಿ ಅತ್ತಿಗೆಮ್ಮ ಏನೂ ಇಲ್ಲ ಬಿಡ್ರಿ ಅಂಥೇಳಿ ಅಂದಳು. ಮತ್ತು ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕ್ರಿ ಅತ್ತಿಗೆಮ್ಮ, ನಂಗೆ ಕಾಫಿ ಅದು ಏನು ಬೇಡ, ನೀವು ಹೋಗ್ರಿ ಅಂತಂತಂದಳು. ಮತ್ತು ನಾ ಬಂದ. ಇಲ್ಲಿ ಬರತನ ನೀವು ಬೇಜಾರನಾಗ ಕುಂತೀರಿ. ಯಾಕ್ರಿ ಅತ್ತಿ, ಏನಾಯ್ತು? ನೀವು ಏನು ನನಗೆ ಹೊರಗಿನಕಿ ಮಾಡ್ದಂಗೆ ಮಾಡ್ಲಾಗತ್ತೀರಲ್ಲ? ಎಷ್ಟೊತ್ತಾಯ್ತು ಕೇಳಾಗತ್ತೀನಿ ಏನಾಯ್ತತ್ತ ಹೇಳಲೇ ಹೊಂಟಿರಪ್ಪ.
ಪೂಜಾ ಎಷ್ಟತನ ನಿಂದಿರ್ತಾವ? ಆಯಿತು, ನಾ ಏನಾಗ್ಯದ ಅಂತ ಹೇಳ್ತೀನಂತ. ನೀ ಹಿಂಗೆ ಭಾಳ ಹೊತ್ತು ನಿಂದ್ರದು ಒಳ್ಳೇದಲ್ಲದು. ಅದು ಚಾಕಪ್ ಇಲ್ಲಿ ಇದ್ರ ಮೇಲೆ ಇಡು, ಅಲ್ಲಿ ಆ ಕಡೆ ಇದಾನು ಟೇಬಲ್, ಅದ್ರ ಮೇಲೆ ಇಟ್ಟು ಇಲ್ಲಿ ಕೂಡ್ಬಾ. ಹೇಳ್ತೀನಂತ ಏನಾಯ್ತಂತ. ನಾ ಯಾಕೆ ನಿನಗೆ ಹೊರಗಿನಕ್ಕೆ ಏನು ತಿಳ್ಕೊಲ್ಲವ ನಾನು? ಇಲ್ಲ, ನಿನ್ನ ಮುಂದೆ ಹೇಳಲ್ದೇ ಇರ್ತೀನಿ ನಾನು. ಹೇಳ್ತೀನಿ, ಅದು ಟೇಬಲ್ ಮೇಲೆ ಇಟ್ಟು ಇಲ್ಲಿ ಕೂಡ್ಬಾ. ಹ್ಞೂ ರೀ ಅತ್ತಿ. ಹೇಳ್ರಿ ಅತ್ತಿ, ಏನಾಗ್ಯದ? ಏನಾಗ್ಯದಲ್ಲಕ್ಕೇನು ಪೂಜಾ, ನಿನಗೇನು ಪ್ರಮಿಳನ ಗುಣ ಗೊತ್ತಿಲ್ಲ ನಪ್ಲೆ ಎಲ್ಲ ಏನಿಲ್ಲ, ಎಲ್ಲ ಗೊತ್ತಿದ್ದಿದ್ದು ಗುಣನೇ ಅದ. ಮನಸ್ಸಿಗೆ ಬೇಜಾರಾಗಂಗೆ ನಡ್ಕೋತಾಳ, ಬೇಜಾರು ಮಾಡ್ತಾಳ, ನಿನಗೆ ಗೊತ್ತಿದ್ದಿದೆ ಅದ. ನೀನು ಮನೆಗಿದ್ದೇವ ಅವ್ರಿಸ್ಕೋತಿ, ಈಗ ಹೊರಗಿನವ್ರಿಗೂ ಹಾಗೆ ಮಾಡ್ಲಾಗತ್ತಾರೆ. ಹ್ಯಾಂಗೆ ಹೇಳು? ಇವತ್ತ ಆಕಿ ಜಲ್ಜಾ ಬಂದಳು, ಜಲ್ಜಾಗ ಎಷ್ಟು ಬೇಜಾರು ಮಾಡಿ ಕಳ್ಸಾಳ ಗೊತ್ತೇನು ನಿನಗೆ? ನಮ್ಮ ಪ್ರಮಿಳ ನೆನ್ಸ್ಕೊಂಡ್ರು ನನಗಿನ್ನೂ ಬೇಜಾರಾಗ್ಲಾಗತ್ತದ ಗೊತ್ತು. ಜಲ್ಜಕ್ಕರಿಗೆ ಬೇಜಾರಾಗಂಗೆ ಮಾಡ್ತಾಳ. ಯಾಕ್ರಿ ಅತ್ತಿ? ಅವ್ರಿಗೆ ಯಾಕೆ? ಅವ್ರು ಏನಂದಿರು? ಹ್ಞೂನವ, ಜಲ್ಜಾಗ ಭಾಳ ಅಂದ್ರೆ ಭಾಳ ಮನಸ್ಸಿಗೆ ಬೇಜಾರು ಮಾಡಿ ಕಳಿಸ್ಬಿಟ್ಟಳು ಇವತ್ತ ನಮ್ಮ ಪ್ರಮಿಳ. ನೀನು ಮಕ್ಕೊಂಡಿದ್ದು ಕಾಣಿಸ್ತದ. ನೀ ಇದ್ದಿದೆ ಅಂತಂದ್ರೆ ನಿನಗೆ ಯಾರು ಸರಿ ಯಾರು ತಪ್ಪು ಅಂಥೇಳಿ ಕಣ್ಣಲ್ಲಿ ನೋಡ್ತಿದ್ದಿ, ಗೊತ್ತಾಗ್ತಿತ್ತು. ನಾ ಏನು ನನ್ನ ಮಗಳ ಹಳ ಅಂತೇಳಿ ಮುಚ್ಕೊಂಬಲ್ಲ, ಏನಿಲ್ಲ. ಇಲ್ಲ, ಇದು ಮಾತಾಡ್ಕೊತ ಕುಂತಿದ್ದೆವು ನಾನು ಜಲ್ಜಾ. ಬಂದಳು, ನಾನೇ ಜರ ಅದು ಮೊನ್ನೆ ನೈಟಿ ತೊಗೊಂಬಂದಿದ್ದಲ್ಲ ನಿನಗೆ, ಆಕಿ ಅವು ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡಳು. ನನಗೆ ಯಾಕೋ ಅವು ಸೇರಿಗೆ ಬರಲಿಲ್ಲ. ಅದಕ್ಕೆ ಜರ ಬಟ್ಟೆ ಬಗ್ಗೆ ಜರ ಬೈದು ಮಾತಾಡ್ದಕ್ಕಿಗೆ. ಅದಕ್ಕೆ ಜಲ್ಜಾನು ಒಂದೆರಡು ಮಾತಂದಳು. ಅದಕ್ಕೆ ಆಕಿ ಹೋಗಲಿ, ದೊಡ್ಡವ್ರ ಏನೋ ಒಂದು ಅಂತಾರ ಅಂತ ತಿಳ್ಕೊಂಡು ಸುಮ್ಮನೆ ಕೂಡ್ಬೇಕಿಲ್ಲ. ಅಷ್ಟಕ್ಕೆ ಆಕಿಗೆ ಹ್ಯಾಂಗೆ ಅಂದಳು ಗೊತ್ತೇನು? ಹಿಂಗೆಲ್ಲ ಮನ್ಸಿಗೆ ಬೇಜಾರಾಗಂಗೆ ಮಾತಾಡಿ ಕಳಿಸ್ಬಿಟ್ಟಳು. ಆಕೆ ಎಷ್ಟು ಮನ್ಸಿಗೆ ತ್ರಾಸ ಮಾಡ್ಕೊಂಡು ಹೋದಳು ಗೊತ್ತೇನು? ನಾ ಆಯಿತು, ನಿಮ್ಮ ಮಾವಾಯಿತು, ಯಾವತ್ತೂ ಆಕೆ ಹೊರಗಿನಕ್ಕಿ ಹಳ ಅಂಥೇಳಿ ಅಂದ್ಕೊಂಡಿಲ್ಲವ. ಇನ್ನವರೆಗೂ ಆಕೆ ನಮಗೆ ಈ ಮನೆ ಹೆಣ್ಮಗಳು ಗತ್ಲೇನೆ ನೋಡ್ತೀವಿ ನಾವು. ಆಕೆ ನಮ್ಮ ಪ್ರತಿಯೊಂದು ಕಷ್ಟದಾಗ ಜೊತೆ ನಿಂತಾಳಕಿ. ನಮ್ಗೆ ಎಂಥ ಟೈಮ್ ಹೊಡೆದಾಳ ಗೊತ್ತೇನಕ್ಕಿ? ಒಂದೊಂದು ಸರಿ ಮನೆ ಮಗಳಾಗಿ, ನಂದು ಒಡ ಹುಟ್ಟಿದ ತಂಗಿಯಾಗಿ, ಪ್ರತಿ ಒಂದ್ರದಾಗ ನನ್ನ ಜೊತೆ ನಿಂತಾಳಕಿ. ನಿಮ್ಮ ಅಣ್ಣಗೂ ಅಷ್ಟೇ, ಇದು ನಿಮ್ಮ ಮಾವಗೂ ಅಷ್ಟೇ. ಎಷ್ಟು ಧೈರ್ಯ ಹೇಳ್ತಿಳು ಗೊತ್ತೇನಕ್ಕಿ? ಇನ್ನು ನನ್ನ ಮಗಳು ಅದಕ್ಕೆ ಹೇಳಿಲ್ಲ, ಇಷ್ಟು ಬಂದಳು, ಅಷ್ಟು ವರ್ಷ ಬಿಟ್ಟು ಬಂದಳು. ಖರೆ ಒಂದರ ದಿನ ಅವ್ರ ಅಪ್ಪಗ ಹಿಂಗೆ ಚಿಂತೆ ಮಾಡಬೇಡಪ್ಪ, ನಾವಿದ್ದೀವಿ ಅಂತ ಹೇಳಿದ ಧೈರ್ಯ ಅಷ್ಟು ಹೇಳ ನಮಗೆ ಜಲ್ಜ ಗೊತ್ತೇನು? ಅಂಥ ಕಷ್ಟಕ್ಕೆ ನಿಂತಾಕಿ ಇವತ್ತು ಆಕಿ ಇಂಥ ಮಾತಾಡಿ ಕಳಿಸ್ಬಿಟ್ಟಳು. ಇನ್ನಕ್ಕಿ ನಮ್ಮ ಮನೆಗೆ ಬರ್ತಾಳ? ಬರಲ್ಲಕ್ಕಿ, ಒಂದೇ ಮಾತಿನ ಕೇಳಾಕಿ ಗೊತ್ತು. ಈಗ ಈ ಹುಡುಗಿಗೆ ತಿಳಿಯಲ್ಲ, ಇನ್ನು ಸಣ್ಣ ಕಳ ಹಿಂದಪ್ಪ ಗೊತ್ತಾಗಲ್ಲ ಹೋಗಲಿ ಅಂತ ಅನ್ನಕ. ಈಕಿನೇ ಬೇರೆದವ್ರಿಗೆ ಬುದ್ಧಿ ಹೇಳಬೇಕು. ಚಂದ ಓದ್ಬಾರ್ದ ಕಳ, ನಯ ವಿನಯ ಎಲ್ಲ ಹೆಂಗಿರಬೇಕು. ಅದು ಬಿಟ್ಟು ಬಾಯಿಗೆ ಎತ್ತ ಬರ್ತದೆ ಅತ್ತ ಮಾತಾಡ್ತಾಳೆ. ಏನು ಹೇಳಬೇಕು? ಅದು ನಾನು ಸಿಟ್ಟಿಗೆ ಬಂದಿದ್ದಕ್ಕೆ ಆಯ್ತು, ನಾವು ಮನೆಗಿದ್ದರೆ ಹಿಂಗೆ ಮಾಡ್ತೀವಿ, ನಾವೇ ಮನೆ ಬಿಟ್ಟು ಹೋಗ್ತೀವಿ ಬಿಡು, ನಾವೇ ವಜ್ಜಾಗಿವಿ, ನಾನೇ ಹೊರಗಿನ ಹಾಕಿದ್ದೀನಿ ಅಂಥೇಳಿ ಎಷ್ಟು ಮಾತಾಡಿದಳು ಎಂತಾನ. ಈಗ ನೋಡಿ ಹೋಗ್ಕೊಣೆ ಕುಂತಾಳ. ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಹೇಳು? ಚಿಂತೆ ಆಗಲ್ಲ ಪೂಜಾ? ನನಗೆ ಭಾಳ ತ್ರಾಸ ಆಯ್ತವ. ನಂಗೆ ಜಲ್ಜಾಗ ಹಂಗೆ ಅಂದಿದ್ದು ಸಲಿಂದ ನನಗೆ ಆಕಿನ ಮ್ಯಾಲೆ ನಂಗೆ ಇದ್ದಿದ್ದೆಲ್ಲ ಪ್ರೀತಿ ಹೋಗ್ಬಿಟ್ಟದ ನೋಡಿ. ನನಗೆ ಮಗಳು ಅನ್ನೋದನ್ನು ಮರ್ತು ಬಿಟ್ಟು ನೋಡಿ ನಾನು. ಅಷ್ಟು ಸಿಟ್ಟು ಹೊಂಟದ ನನಗೆ. ಯಾಕನ್ನು ಯಾವತ್ತೂ ಆಕಿ ನನ್ನ ಮಗಳು ಅಂತ ಹೆಸರಿಗೆ ಅಷ್ಟೇ. ಆಕಿ ಯಾವತ್ತೂ ನಮ್ಮ ಕಷ್ಟಕ್ಕಾಗಿಲ್ಲ. ಆಕಿ ಒಂದು ಅಪ್ಪ ಉಂಡುನಂತ ಕೇಳಿಲ್ಲ, ಅವು ಉಂಡುಳೆ ನಾವು ಅಂತ ಕೇಳಿಲ್ಲ, ಒಂದು ಏನಿಲ್ಲ. ಆಕಿ ಏನು ಮಾಡ್ಯಾಳ ಹೇಳು? ಬಂದಾಳ ಆಯಿತು, ಆಕಿಂದೇ ನೋಡ್ಕೊತದಾಳ. ಆಕಿ ಯಾವಾಗ ಏನು ಮಾಡ್ಯಾಳ? ಇನ್ನು ನೀ ಮಗಳಪ್ಲೆ ನಡ್ಕೊಲಾಗತ್ತಿದ್ದಿ, ಜಲ್ಜಾ ನಡ್ಕೊಲಾಗತ್ತಾಳ. ಈಕಿ ಮಗಳಾಗಿ ಮಗಳಪ್ಲೆ ಇರಲ್ಲ ಹೋಗ್ಯಾಳ. ಮತ್ತಿಕ್ಕಿಗೇನೋ ಅನ್ಬಾರ್ದಂತ. ಇಷ್ಟ ಆಯ್ತು ನೋಡವ, ಅದೇ ಚಿಂತೆ ಮಾಡ್ಕೊತ ಕುಂತಿದ್ದ, ಮತ್ತೇನಿಲ್ಲ. ಮಕ್ಕಳಿಗೆ ಮತ್ತು ಗಂಡಗ ಕರ್ಕೊಂಡು ಹೋಗ್ತಾಳಂತಕಿ, ಇರಲ್ಲಂತ ನಮ್ಮ ಮನ್ಯಾಗ. ನಾನು ಹೋಗ್ಲಿ ಅಂಥೇಳೇ ಬಿಟ್ಟಿನಿ ನೋಡಿ ಪೂಜಾ. ನನ್ನ ಮನ್ಸಿಗೆ ಭಾಳ ಬೇಜಾರಾಗಿಬಿಟ್ಟದ. ಆಯಿತು, ನಿನಗೂ ನೆಮ್ಮದಿ ನಿಂತಿರಾಗ ಬಿಡಲ್ಲ ಹೋಗಳಕಿ. ನೀ ನನ್ನ ಮುಂದೆ ಯಾವತ್ತೂ ಹೇಳಿಲ್ಲ, ನಾನು ನೋಡ್ಲಾಗತ್ತೀನಕಿ. ಪ್ರತಿ ಸರಿ ನಿನ್ನ ಮನ್ಸಿಗೆ ಬೇಜಾರಾಗಕ್ಕೆ ನಡ್ಕೊಂಡಾಳ ಅಷ್ಟೇ, ನೀ ನನ್ನ ಮುಂದೆ ಹೇಳಿಲ್ಲ. ಖರೆ ನಾನು ನೋಡೀನಿ, ನೋಡಿದ್ರೂ ಹೋಗಲಿ ಬಿಡು, ಈಗ ನಾನು ನಡ್ಕೋದ್ರೆ ಸರಿ ಅನ್ಸಲ್ಲ, ಮತ್ತು ಅದಕ್ಕೂ ಸೊಸೆಗೆ ಎತ್ಕೊಂಡು ಬರ್ತಾಳ, ಮಗಳಿಗೆ ದೂರ ಮಾಡ್ತಾಳ ಅನ್ಕೋತಾಳ ಅಂಥೇಳಿ ನಾನು ಹೋಗಲಿ ಅಂತೇಳಿ ಅದಕ್ಕೂ ಸುಮ್ಮಿದ್ದೀನಿ. ನೀ ಏನೋ ತಿಳುವಳಿಕೆ ಇದ್ದಾಕಿದ್ದಿ, ನೀ ಸುಮ್ಮಿರ್ತಾವ. ಈಗ ಅವ್ರು ಯಾಕೆ ಹಂಗೆ ಸುಮ್ಮಿರ್ತಾರ? ಮನ್ಸಿಗೆ ಬೇಜಾರಾಗ್ತದ ಅವ್ರಿಗೆ. ಈಕಿ ಗೊತ್ತಾಗಲ್ಲ, ಅದಕ್ಕೆ ಹೋಗ್ತಾಳಂತ. ಹೋಗಲ್ಲ ಬಿಡು, ಮನೆ ಸ್ವಲ್ಪ ತಣ್ಣಗರೆ ಇರ್ತದೆ. ಅತ್ತಿ, ನಾ ಹಿಂಗೆ ಅಂತೀನಂತೇಳಿ ಬೇಜಾರು ಮಾಡ್ಕೋಬೇಡ್ರಿ. ಎಷ್ಟೇ ಆಗಲಿ ಮನೆ ಮಗಳ ಹಳ, ಹಂಗೆ
ಹೋಗೋದು ಚಲೋ ಅನ್ಸಲ್ರಿ ಅತ್ತಿ. ಯಾಕಂದ್ರೆ ನಾಳೆಗೆ ನೋಡಿದವ್ರು ಏನು ಅನ್ಕೋತಾರ, ನೋಡು ಅತ್ತಿಗೆ ಬಂದಳು ಹಿಂಗೆ ಹೊರಗೆ ಹಾಕ್ಯಾಳ ಅನ್ನಪ್ಲೆ ಆಗಿಬಿಡ್ತದ. ಮಂದಿ ಏನು ಅನ್ಕೋತಾರ ಅದು ನನಗೇನು ಬೇಕಾಗಿಲ್ರಿ. ಮಂದಿ ಹ್ಯಾಂಗಿದ್ರು ಅನ್ಕೋತಾರ. ಆದ್ರೆ ಬ್ಯಾಡ ಅತ್ತಿ, ಮನೆ ಮಗಳ ನಮ್ಗೆ ಮಕ್ಕಳು ಅದೆಲ್ಲ ಇರೋದ್ರಲಿಂತ ಏನಾಗ್ತದ, ಮನಸ್ಸಿಗೆಲ್ಲೋ ಒಂದು ಕಡೆಗೆ ಸ್ವಲ್ಪ ಸಮಾಧಾನ ಅನ್ನಿಸ್ತದೆ. ಮಕ್ಕಳು ಮಾರಿ ಅದು ನೋಡಿ ನಮ್ಮದು ಜೀವಕ್ಕೆ ಜರ ಸಮಾಧಾನ ಅನ್ನಿಸ್ತದ. ಹಿಂಗೆ ಈಗೇ ಎಷ್ಟು ವರ್ಷ ಆಕಿ ಹೊರಗಿದ್ದಳು, ಈಗ ಮತ್ತೆ ನಾವು ಹೊರಗೆ ಕಳ್ಸೋದು ಚಲೋ ಅಲ್ಲತ್ತಿ. ಈಗ ಮತ್ತೆ ಆಕಿ ಈಗ ಹೋದಳು ಅಂತಂದ್ರೆ ಮತ್ತೆ ಬರಲ್ಲಕ್ಕಿ. ಹಿಂಗೆ ಮಾಡ್ಕೊಂಡು ಹೋದಳು ಅಂತಂದ್ರೆ ಬರಲ್ಲತ್ತಿ ಆಕಿ. ಬ್ಯಾಡ, ಸುಮ್ಮನೆ ಬ್ಯಾಡ್ರಿ ಅತ್ತಿ. ಚಂದ ಎಲ್ಲರೂ ಕೂಡಿದ್ದಿದ್ದೆವು, ಹಿಂಗೆ ಇರಂಬ್ರಿ ಅತ್ತಿ. ಹೋಗಲಿ ಈಗ ಅಂದಳ, ಮುಗೀತು. ನಾನು ಜಲ್ಜಾಕವ್ರಿಗೆ ಮಾತಾಡ್ತೀನಿ ತಗೋರಿ, ಅವ್ರು ಬರ್ತಾ ಹೋಗ್ತಾ ಮಾಡ್ತಾರೆ. ನಾ ಮಾತಾಡ್ತೀನಂತ ನೀವೇನು ಚಿಂತೆ ಮಾಡಬೇಡ್ರಿ. ಪ್ರಮೇಳಗೆ ಹೋಗ್ಬೇಡ ಅಂತ ಹೇಳ್ರಿ ಅತ್ತಿ. ಈಗ ನಾ ಹೇಳ್ತೀನಿ ಖರೆ ಕೇಳಲ್ಲ ಅವ್ರು ನನ್ನ ಮಾತು. ನೀವೇ ಒಂದು ಮಾತು ಹೇಳ್ರಿ ಅತ್ತಿ. ಚಲೋ ಅನ್ಸಲ್ಲ ಹಂಗೆ ಮನೆ ಮಗಳು ಒಂದು ಸರಿ ಈಗ ಹೊರಗೆ ಹೋದಳು ಅಂತಂದ್ರೆ ಮತ್ತು ನಾಳೆಗೆ ನಮಗೂ ಕರೀಲಿಕ್ಕೂ ಸರಿ ಅನ್ಸಲ್ಲ, ಅವ್ರಿಗೂ ಬರ್ಲಿಕ್ಕೂ ಸರಿ ಅನ್ಸಲ್ರಿ. ಅದಕ್ಕೆ ಹೋಗೋಕ್ಕಿಂತ ಮೊದಲ ತಡೆದರಾಯ್ತು. ಬ್ಯಾಡ ಅಂತ ಹೇಳ್ರಿ ಅತ್ತಿ. ನಿನ್ನ ಜಾಗದಾಗ ಬೇರೆ ಯಾರು ಇದ್ದೀರ ಮೊದಲು ಕಳಿಸ್ರಿ ಈ ಮನೆಯಿಂದ ಹೊರಗೆ ಅಂತಿರು. ಆದ್ರೆ ನೀ ತಿಳುವಳಿಕೆ ಇದ್ದಕ್ಕಿದ್ದಿ, ನಿಮ್ಮ ಮನ್ಯಾಗ ನೀನು ಒಳ್ಳೆ ಸಂಸ್ಕಾರ ಕಲ್ಸ್ಯಾಳ ನಿಮ್ಮವ್ವ. ಹಾಗಾಗಿ ನೀನು ಈ ಮಾತು ಹೇಳಾಗತ್ತಿದ್ದು ಪೂಜಾ. ನಿನ್ನ ಜಾಗದಾಗೆ ಆಕಿನೇ ಇದ್ದೀಳು ಅಂತಂದ್ರೆ ಇಷ್ಟ ಅವ್ರಿಸ್ಕೊತಿದ್ದಿಲ್ಲ, ಗೊತ್ತೇನಕ್ಕಿ? ಬೇಡ ಹೋಗ್ತೀನಂತಳ, ಹೋಗ್ಲಾಕ ಈ ಥರ ಏನು ಮಾಡ್ತಾ ಹೇಳಕ್ಕಿ. ಒಂದು ಮಕ್ಕಳಿಗೆ ಹಿಂಗೆ ಎಲ್ಲರದ್ರಾಗ ಆಡ್ಲಿಕ್ಕೆ ಬಿಡಲ್ಲ, ಎಲ್ಲರದ್ರಾಗ ಮಾತಾಡ್ಲಿಕ್ಕೆ ಬಿಡಲ್ಲ, ಏನಿಲ್ಲ. ನಾವೇ ಅವ್ರಿಗೆ ಕರ್ದು ಇಲ್ಲಿ ಕೂಡಿಸ್ಕೋಬೇಕು. ಇನ್ನು ಆಕಿನ ಗಂಡಂತರೂ ಅತ್ತಿ ಊಟ ಮಾಡಿದ್ರೆ ಏನಂತ ಕೇಳಲ್ಲ, ಮಾವ ಆರಾಮಿದ್ದೀರೇನಂತ ಕೇಳಲ್ಲ, ಒಂದು ಗುಳಿಗೆ ಕೇಳಲ್ಲ, ಔಷಧಿ ಕೇಳಲ್ಲ, ಏನಿಲ್ಲ. ಅವನು ಇದ್ದನು ಇಲ್ದಂಗೆ ಇರ್ತಾನೆ. ಇನ್ನು ಮತ್ತು ಇಕ್ಕಿ ಅಂತರೂ ಯಾವಾಗ ನೋಡು ಪಾರ್ಟಿ ಕ್ಲಬ್ಬು ಪಬ್ಬು ಅನ್ಕೋತ ಹೋತಿರ್ತಾಳೆ. ಅವರು ಇದ್ದು ಇಲ್ಲಿ ಇಲ್ದಂಗೆ ಹರ ಪೂಜಾ, ಸುಮ್ಮನೆ ಹೆಸರಿಗೆ ಅಷ್ಟೇ ಇಲ್ಲಿ ಹರ ಅನ್ನೋಕ್ಕಷ್ಟೇ ಅವರು. ಮತ್ತೇನು ಮಾಡ್ಲಾಗತ್ತಾರ ಹೇಳು? ಏನೆಲ್ಲರ ಜೊತೆ ನಕ್ಕೋತ ಮಾಡ್ಕೋತ ಚಂದ ಖುಷಿ ನಿಂತಿರ್ತಾರ? ಏನಿಲ್ಲ, ಉಲ್ಟಾ ಮನಸ್ಸಿಗೆ ಬೇಜಾರಾಗಂಗೆ ಮಾಡಿಬಿಡ್ತಾರ ಎಲ್ಲರೂ ಸೇರಿ. ಅದಕ್ಕೆ ಬೇಡವಾ, ನನ್ನ ಜೀವಕ್ಕೆ ಯಾಕೋ ನೆಮ್ಮದಿ ಇಲ್ದಂಗೆ ಆಗಿಬಿಟ್ಟದ. ಸುಮ್ಮನೆ ನಾ ಒಂದು ಅನ್ನೋದು ಆಕಿ ಒಂದು ಅನ್ನೋದು, ಆ ಬಟ್ಟಿದೆ ಅಂತರೂ ಕೇಳೇ ಬೇಡ. ಹೆಂಗೆ ಬೇಕು ಹಂಗೆ ಹಾಕೋತಾಳ, ಎಂಥವು ಬೇಕು ಅಂಥವು ಹಾಕೋತಾಳ. ಅದು ಹಳ್ಳಿದ ಮಂದಿ ಒಂದು ಅನ್ನೋದ್ರೆ 16 ಮಾತಾಡ್ತಾರೆ. ಅಷ್ಟು ತಿಳಿಯಲಕ್ಕಿಗೆ ಇಲ್ಲ. ತಾಯಿ ಇದ್ದೀನಿ ಒಂದು ಮಾತಂದ್ರೆ ಏನಾಯಿತು? ಹೆಂಗೆ ನಿಂತಾಳ ನೋಡು, ಹೋಗ್ತೀನಂತ ಹೋಗಲ್ಲಕ್ಕ. ಆಕಿಗೆ ಅಟ್ಟದ ಅಂತಂದ್ರೆ ಮತ್ತು ಎಷ್ಟೇ ಅಲ್ಲಕ್ಕಿಗೆ ಹೆತ್ತಕ್ಕಿದ್ದೀನಿ ನಾನು, ನನಗೆಷ್ಟೇ ಸಿಟ್ಟಿರಬೇಡ. ಹೋಗ್ಲಕ್ಕ ಹಮೇಶ ಈಗ ತವ್ರ ಮನೆ ಬಾಗಲೇ ಮುಚ್ಕೊಂಡು ಹೋಗ್ತಾಳೆ. ಮತ್ತೇನು ಇಷ್ಟು ವರ್ಷ ಹಾಗೆ ಹೋಗಿಳು, ಈಗ ಮತ್ತೂ ಹಾಗೆ ಮಾಡ್ತೀನಂತ ಮಾಡಲ್ಲಕ್ಕೆ ಬಿಡು. ನೀ ಏನು ಇದಕ್ಕೆ ನಡುನೇ ಬರಬೇಡ, ನೀ ತಲೆನೇ ಕೆಡಿಸ್ಕೋಬೇಡ. ಏನು ಸುಮ್ಮನಿರು ಅತ್ತಿ. ಇದೊಂದು ಸರಿ ನನ್ನ ಮಾತು ಕೇಳ್ರಿ, ಮುಂದೆ ಯಾವತ್ತೂ ಹಿಂಗೆ ಆಗ್ಲಾರ್ದಂಗೆ ನಾನು ನೋಡ್ಕೊತೀನಿ ರೀ. ಪ್ರಮಿಳಾಗ ನಾ ಹೇಳ್ತೀನಂತ ತಿಳಿಸಿ ಹೇಳ್ತೀನಿ. ಇದೊಂದು ಸರಿ ನೀವು ಆಕಿಗೆ ಹೋಗಬೇಡ ಅಂತೇಳಿ ತಡೀರಿ ಅತ್ತಿ. ಈಗ ನೋಡ್ರಿ ನೀವು ಅಂತೀರಿ ಅವರು ಏನು ಬರಲ್ಲ, ಮಾತಾಡ್ಸಲ್ಲ, ಏನಿಲ್ಲ, ಇದನ್ನು ಇಲ್ದಂಗೆ ಹರ ಅಂಥೇಳಿ ನೀವು ಅಂತೀರಿ. ಇದನ್ನು ಇಲ್ದಂಗೆ ಇದ್ರೂ ಅವು ಮಕ್ಕಳು ಯಾವಾಗಾರ ಒಂದು ಸರಿ ಬಂದರೆ ಎಷ್ಟೊಂದು ಖುಷಿ ಆಗ್ತದ್ರಿ ಅತ್ತಿ. ಯಾವಾಗಾರ ಮಾಮಿ ಅಂತೇಳಿ ಬರ್ತಾವ, ಅಜ್ಜಿ ಅಜ್ಜ ಅನ್ಕೋತ ಮಾತದು ಆಡ್ಸಕ್ಕೆ ಮಾಡ್ಸಕ್ಕೆ ಬರ್ತಾವ. ಚಲೋ ಅನ್ನಿಸ್ತದ್ರಿ ಅತ್ತಿ. ಮನೆ ತುಂಬಿದ ಮನೆ ಅನ್ನಿಸ್ಲಾಗತ್ತದ. ಈಗ ನೋಡ್ರಿ ಅವ್ರು ಹೊಸ ಮಂದಿ ಹೋದರು ಅಂತಂದ್ರೆ ಮನೆ ಖಾಲಿ ಆಗಿಬಿಡ್ತದ್ರಿ ಅತ್ತಿ. ಚಲೋ ಅನ್ಸಲ್ಲ. ನಾಳೆಗೆ ಒಂದು ಸಣ್ಣ ವಿಷಯ ಸಲ್ಲಿಂದು ನಾವು ದುಡುಕ್ಬಿಟ್ಟೆವು, ತಡಿಬೇಕಿತ್ತು ಅಂಥೇಳಿ ನಮಗೆ ಅನ್ನಿಸ್ಬಾರ್ದ್ರಿ. ಅದಕ್ಕೆ ಬ್ಯಾಡ್ರಿ ಅತ್ತಿ, ಇದೊಂದು ಸರಿ ತಡೆಯಮಂತ ಹೋಗೋದು ಬ್ಯಾಡ ಅಂತ ಹೇಳ್ರಿ ಅತ್ತಿ. ಅದಕ್ಕೆ ನಾ ಹೇಳ್ತೀನಂತ್ರಿ. ಅಕ್ಕಿ ನನ್ನ ಮಾತು ಕೇಳಿದಳು ಸರಿ, ಕೇಳಿಲ್ಲ ಅಂತಂದ್ರೆ ಒಂದು ಮಾತು ನೀವು ಹೇಳ್ರಿ ಸಾಕು. ಯಾಕಂದ್ರೆ ಬ್ಯಾಡ್ರಿ ಅತ್ತಿ, ಹೀಗೆ ಎಲ್ಲರೂ ಚಲೋ ಇದ್ದಿದ್ದೆವು, ಹೀಗೆ ಚಲೋ ಇರಮಂತ ನಾ ಅಂತೀನಿ. ಸುಮ್ಮ ಮನ್ಸಿಗೆ ಹಾಳು ಮಾಡ್ಕೊಳ್ಳೋದು ಬ್ಯಾಡ್ರಿ ಅತ್ತಿ, ಬ್ಯಾಡ, ಸರಿ ಅನ್ಸಲ್ಲ. ನೋಡ್ರಿ ನಾ ಇಷ್ಟು ಹೇಳೀನಿ, ಮತ್ತು ನೀವೇನು ಮಾಡ್ತೀರಿ ನೋಡ್ರಿ. ನನಗಂತೂ ಬ್ಯಾಡ ಕಳಿಸ್ಬಾರ್ದು ಅಂತ ನನಗದ. ಮತ್ತು ನೀವು ಹೋಗಲ್ಲ ಯಾಕಂತಂದ್ರೆ ಏನು ಮಾಡ್ಲಿಕ್ಕಾಗಲ್ರಿ. ಮತ್ತು ಮಾವರ್ನು ಬೇಜಾರಾಗಿ ಕುಂತು ಬಿಡ್ತಾರೆ. ಅವು ಮಕ್ಕಳನ್ನ ಹೆಂಗೂ ಎಲ್ಲ ಮರೆತು ಚಂದರ ಅಷ್ಟಕ್ಕಷ್ಟೇ. ನೀವು ಹಿಂಗೆ ಮಾಡಬೇಡ್ರಿ ಅತ್ತಿ, ಸುಮ್ಮನೆ ಬ್ಯಾಡ ಅಂತ ಹೇಳ್ರಿ. ಪೂಜಾ ಆಕಿ ಮನೆ ಬಿಟ್ಟು ಹೋಗ್ಲತ್ತಾಳ ಅಂತಂದ್ರೆ ನನಗೇನು ಖುಷಿ ಆಗ್ಲತ್ತದಲ್ಲತ್ತಿದಿ, ನನಗೂ ಬೇಜಾರೇ. ಆದ್ರೆ ಏನು ಮಾಡಲಿ, ಆಕೆ ತಿಳ್ಕೊಂಡು ನಡೆಯಲು ಹೋಗ್ಯಾಳ. ಏನಾರ ಒಂದು ಮನ್ಸಿಗೆ ಬೇಜಾರಾಗಂಗೆ ನಡ್ಕೊಲಾಗತ್ತಾಳ. ಆಕಿನ ದೃಷ್ಟಿನಾಗ ನಾನೇ ಕೆಟ್ಟಕ್ಕಾಗ್ಲಾಗತ್ತೀನಿ. ಏನಂತಾಳೆ ಗೊತ್ತೇನು, ನೀ ಒಟ್ಟೆ ನನಗೆ ಹೊರಗಿನಕ್ಕಿ ಮಾಡ್ದಂಗೆ ಮಾಡ್ತೀವಿ ಅಂತಾಳೆ. ಅಲ್ಲ, ಯಾವ್ದಾರ ತಾಯಿ ಮಗಳಿಗೆ ಹಿಂಗೆ ಮಾಡ್ತಾಳೇನು ಹೇಳು? ಇಂಥವೆಲ್ಲ ಮಾತಾಡ್ತಾಳೆ ಆಕಿ. ಆಕಿಗೆ ನಾನು ಯಾವ ಬಾಯಿ ನಿಂತಿಗಿರು ಅಂಥೇಳಿ. ಆಕೆ ಹೋಗ್ಲತ್ತಿದ್ದು ನನಗೂ ಬೇಜಾರೇ ಅದ. ಆ ಮೊಮ್ಮಕ್ಕಳದಾಗ ನಾವು ಎಲ್ಲನೂ ಮರೆತು ಬದುಕ್ಲತ್ತೀವಿ. ಆದರೆ ಅದು ಅಕ್ಕಿಗಾರು ಇಲ್ಲಲ್ಲ.
ಏನು ಮಾಡ್ತಿ ಆಕಿನೇ ಇಟ್ಕೊಂಬಲ್ಲಿ ಹೋಗ್ಯಾಳ. ಆಯ್ತು ತಗೋ, ನೀ ಇಷ್ಟು ಹೇಳಕತ್ತಿದಲ್ಲ, ನಿನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಇದೊಂದು ಸರಿ ನಾನು ತಡಿತೀನಿ. ಮುಂದೂ ಹಿಂಗೆ ಮಾಡ್ಲಾಗತ್ತೋ ಅಂತಂದ್ರೆ ಆಗಲ್ಲ ಪೂಜಾ, ಆಗಲ್ಲ, ಸಾಧ್ಯನೇ ಇಲ್ಲ ಅಂತ ತಿಳ್ಕೊ. ಇದೊಂದು ಸರಿ ತಡಿತೀನಿ ನಾನು. ಮುಂದೂ ಆಕಿ ಮತ್ತೆ ಹಿಂಗೆ ಮಾಡ್ಲಾಗತ್ತೋಳು ಅಂತಂದ್ರೆ ನಾನೇ ಆಕಿಗೆ ಬಾಯಿ ಬಿಟ್ಟು ನೀ ಮನೆ ಬಿಟ್ಟು ಹೋಗಂತ ಹೇಳ್ತೀನಿ ನೋಡು. ಏನು ಇದಕ್ಕೆ ನೀವು ಒಪ್ಕೋಬೇಕು. ಅವಾಗೂ ಹಿಂಗೆ ತಡಿಲಕ್ಕೆ ಬರಬಾರ್ದು. ಹಿಂಗೆ ಹ್ಞೂ ಅಂದಂತಂದ್ರೆ ನಾ ಆಕಿಗೆ ತಡಿತೀನಿ ಈಗ. ಏನು ಮುಂದೆ ಆಕಿ ಏನಾರ ಇಂಥವು ಮಾಡಿದಳು ಅಂತಂದ್ರೆ ನಾ ಆಕಿಗೆ ಮನೆ ಬಿಟ್ಟು ಹೊರಗೆ ಹೋಗಂತ ಹೇಳ್ತೀನಿ. ಅವಾಗ ನೀನು ನಡಕ ಮಾತಾಡಬಾರ್ದು, ಸುಮ್ಮನೆ ಇರಬೇಕು. ಇದಕ್ಕೆ ನೀವು ಒಪ್ಕೊಂಡು ಅಂತಂದ್ರೆ ನಾ ಆಕಿಗೆ ತಡಿತೀನಿ ಈಗ. ಏನಂತೆ? ಹ್ಞೂ ರೀ ಅತ್ತೆ, ಆಯ್ತು ರೀ. ಅಂಥ ಪರಿಸ್ಥಿತಿ ಬಂತು ಅಂತಂದ್ರೆ ನಾನು ನಡಕ್ಕೆ ಬರಲ್ರಿ. ಯಾಕಂದ್ರೆ ಮನುಷ್ಯಾಗ ಒಂದು ಸರಿ ಅವಕಾಶ ಕೊಡ್ತಾರೆ, 2 ಸರಿ ಅವಕಾಶ ಕೊಡ್ತಾರೆ. ಪದೇ ಪದೇ ಮತ್ತೂ ನಾನು ಅದೇ ಮಾಡ್ತೀನಿ ಅಂತ ಹೇಳಂದ್ರೆ ಅವಕಾಶ ಕೊಡೋಕ್ಕೂ ಆಗಲ್ರಿ, ಅವಕಾಶ ಸಿಗಲ್ನೂ ರೀ. ನಾನೇ ನಿಮ್ಗೆ ಅವಾಗ ತಡಿಲಿಕ್ಕೆ ಬರಲ್ಲ ತಗೋರಿ ಅತ್ತೆ. ಇದೊಂದು ಸರಿ ತಡೀರಿ ನೀವು, ಬ್ಯಾಡ ಅಂತ ಹೇಳ್ರಿ. ಆಯ್ತು ತಗೋ ಪೂಜಾ, ನಿನ್ನ ಮಾತು ಕೇಳ್ಕೊಂಡು ಇದೊಂದು ಸರಿ ಆಕಿಗೆ ನಾನು ತಡಿತೀನಿ. ಮುಂದೂ ಹಿಂಗೆ ಮಾಡ್ಲಾಗತ್ತಳು ಅಂತಂದ್ರೆ ಮತ್ತು ಆಕಿನ ದಾರಿ ಆಕಿ ನೋಡ್ಕೊಳಕ್ಕ. ಆಯ್ತು ತಗೋ. ಈ ಕತೆ ಪಾಟು ನಾಳೆನೂ ಕಂಟಿನ್ಯೂ ಆಗ್ತದ್ರಿ. ದಯವಿಟ್ಟು ನೋಡೋದು ಮಿಸ್ ಮಾಡಬೇಡ್ರಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ಲತ್ತೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಕತೆ ನೋಡಿ ಹಾಗೆ ಹೋಗ್ಲಕ್ಕೆ ಹೋಗಬೇಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ ರೀ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.